Hello everyone, this is Sai. Welcome to Maths with Sai YouTube ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನಲ್ಲಿ RRB NTPCಯ 8th ಟಾಪಿಕ್ ಆಗಿರುವಂಥ ಸಿಂಪಲ್ ಇಂಟ್ರೆಸ್ಟ್ನ ಟಾಪ್ 30 ಕ್ವಶನ್ಸನ್ನು ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಸೊ ನಮಗೆ NTPCಯಲ್ಲಿ ಮ್ಯಾಥ್ಸ್ ಕಷ್ಟ ಆಗ್ತಿದೆ, ಸ್ಕೋರ್ ಇನ್ಕ್ರೀಸ್ ಆಗ್ತಿಲ್ಲ ಅನ್ನೋರು ನಾನೊಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ದಯವಿಟ್ಟು ಆ ಪ್ಲೇಲಿಸ್ಟ್ನ ಮಾಡ್ಕೊಂಡು ಹೋದ್ರೂ ಸಮೇತ ನೀವು 25+ ಸ್ಕೋರ್ ಈಸಿಯಾಗಿ ಮಾಡ್ತೀರಾ. ಎಲ್ಲ ಟಾಪಿಕ್ಸ್ನ ಸಮೇತ ನಾನು ಕವರ್ ಮಾಡ್ತೀನಿ, ಓಕೆನಾ? ಸೊ ಎಲ್ಲ ಟಾಪಿಕ್ಸಿಂದ 30 ಕ್ವಶನ್ಸ್ ಇದೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಸೆಕೆಂಡ್ಸಲ್ಲಿ ಯಾವ ಥರ ಮಾಡ್ಬೋದು ಸಿಂಪಲ್ ಇಂಟ್ರೆಸ್ಟ್ನ ಇವತ್ತು ನಾವು ನೋಡೋಣ. ಸೊ ಯಾವುದೇ ಒಂದು ಕ್ವಶನ್ ಬರಲಿ NTPCL. ಸೊ ಫಸ್ಟ್ ಕ್ವಶನ್, ಫೈಂಡ್ ದ ಡ್ಯೂರೇಷನ್ ಇನ್ ವಿಚ್ 1200 ವಿಲ್ ಅಮೌಂಟ್ ಟು 2280 ಅಟ್ ದ ರೇಟ್ ಆಫ್ 4% ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್. 1200 ಮೊತ್ತವು 4% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ 2280 ಆಗಲು ಬೇಕಾದ ಅವಧಿ. ಸೊ ಇಲ್ಲಿ ನೋಡಿ, 1200 ಮೊತ್ತವು 4 ವರ್ಷಗಳ ಸರಳ ಬಡ್ಡಿ ದರದಲ್ಲಿ 2200 ಆಗಲು ಬೇಕಾದ ಅವಧಿ ಅಂದರೆ ಟೈಮ್ ಕೇಳಿದಾರಲ್ವಾ. ಸೊ ಎಷ್ಟು? 1200 ಎಷ್ಟು? 2280, ಓಕೆನಾ? 4% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಎಷ್ಟು ವರ್ಷ ಆಗುತ್ತೆ ಅಂತ ಹೇಳಿದ್ರು. ಸೊ ಎಷ್ಟು ಜಾಸ್ತಿ ಆಗಿದೆ ನಾವು ನೋಡಿದ್ರೆ 1080 ಜಾಸ್ತಿ ಆಗಿದೆ. ಎಷ್ಟಕ್ಕೆ? 1200ಗೆ. ಪರ್ಸೆಂಟೇಜ್ ಬೇಕಂದ್ರೆ 200, ಓಕೆನಾ? ಸೊ 2 zeros ಕ್ಯಾನ್ಸಲ್, 12 1s 12 9s, ಸೊ 90 ಉಳಿತು. ಸೊ ಇಲ್ಲಿ ನಿಮಗೆ ಒಂದು ಹೇಳ್ಕೊಡ್ತೀನಿ ನೋಡಿ. ಒಂದು ವೇಳೆ ನಮಗೆ SI = PTR/100 ಅಲ್ವಾ. ಸೊ ನಮ್ಗೆ ಓನ್ಲಿ SI ಬೇಕಂದರೆ R × T, ಓಕೆ. ಸೊ ರೇಟ್ ಇಂಟು ಟೈಮ್ ಮಾಡಿದ್ರೆ ನಮಗೆ SI ಸಿಗುತ್ತೆ. ಇದು ಪರ್ಸೆಂಟೇಜಲ್ಲಿ. ಒಂದು ವೇಳೆ ನಮಗೆ 100 ಯಾವಾಗಲೂ ಯಾವುದ್ರಲ್ಲಿ ಇರುತ್ತೆ? ಪ್ರಿನ್ಸಿಪಲಲ್ಲಿ. ಅಮೌಂಟ್ ಬೇಕಂದರೆ A ಪ್ಲಸ್ ಪ್ರಿನ್ಸಿಪಲ್, ಓಕೆನಾ? ಇಲ್ಲಿ ನಮ್ಗೆ ಏನು ಸಿಕ್ಕಿದೆ? ಸಿಂಪಲ್ ಇಂಟ್ರೆಸ್ಟ್. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಮೀನ್ಸ್ ರೇಟ್ ಇಂಟು ಟೈಮ್. ರೇಟ್ ಕೊಟ್ಟಿದ್ದಾರೆ 4%, ಟೈಮ್ ಬೇಕು. ಸೊ ಟೈಮ್ ಗೊತ್ತಿಲ್ವಲ್ಲ, ಸೊ ಆಗೇನು ಮಾಡೋಣ, 90 / 4 ಮಾಡಿದ್ದೀವಿ ಅಂದ್ಕೊಳ್ಳಿ. ನಮ್ಗೆ ಎಷ್ಟು ಸಿಗುತ್ತೆ? 22 88, ಓಕೆನಾ? ಸೊ ರಿಮೈನಿಂಗ್ ಎಷ್ಟಾದರೂ ಇರಲಿ, ಒಂದೇ ಆಪ್ಷನ್ನೇ 22 ಸ್ಟಾರ್ಟಿಂಗಲ್ಲಿ ಇರೋದು. ಓಕೆ, ಇದು ಕ್ಲಿಯರ್. ಕಾನ್ಸೆಪ್ಟ್ ಇಷ್ಟೇ. SI = PTR/100 ಇದು ಯೂಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಬೇಕಂದರೆ ವಿತೌಟ್ ಫಾರ್ಮುಲಾನೇ ಮಾಡ್ಬೋದು, ಬಟ್ ನೆನ್ಪಿಟ್ಕೋಬೇಕು. ಮತ್ತು A = SI + P ಇದು ನೆನ್ಪಿಟ್ಕೋಬೇಕು. ಈಗ ಸಿಂಪಲ್ ಇಂಟ್ರೆಸ್ಟ್ ಮಾತ್ರ ಬೇಕು ಅಂದರೆ R × T, ಓಕೆನಾ? ಸೇಮ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಇಫ್ ಎ ಸಮ್ ಆಫ್ 350 ಈಸ್ ಬಾರೋಡ್ ಫಾರ್ 1.5 years at 20% ಪರ್ ಆ್ಯನಮ್ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, 350 ಅನ್ನು 1.5 ವರ್ಷಗಳಿಗೆ 20% ವಾರ್ಷಿಕ ಬಡ್ಡಿ ದರದಲ್ಲಿ ಸರಳವಾಗಿ ತೆಗೆದುಕೊಂಡರೆ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ನಾನೇನು ಹೇಳಿದೆ? ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು? ರೇಟ್ ಇಂಟು ಟೈಮ್. ರೇಟ್ ಎಷ್ಟು ಪರ್ಸೆಂಟು? 20%. ಟೈಮ್ ಎಷ್ಟು? 1.5. ಹಾಗಾದರೆ ಎಷ್ಟು ಪರ್ಸೆಂಟ್ ಆಗುತ್ತೆ? 30%, ಓಕೆನಾ? ಪ್ರಿನ್ಸಿಪಲ್ಗೆ ಓಕೆ R × 2 ಫೈಂಡ್ ಔಟ್ ಮಾಡಿದ್ರೆ ನಮಗೆ SP ಸಿಗುತ್ತೆ. ಸೊ ಪ್ರಿನ್ಸಿಪಲ್ ಎಷ್ಟು? 350. ಸೊ 350ಗೆ 30% ಫೈಂಡ್ ಔಟ್ ಮಾಡಿದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ. 0 ಕ್ಯಾನ್ಸಲ್, ಎಷ್ಟು ಉಳಿತು? 35 × 3 ದಟ್ ಈಸ್ ಈಕ್ವಲ್ ಟು 105. 35 × 3 ಎಷ್ಟು? 105, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಡ್ಯೂರೇಷನ್ ಇನ್ ವಿಚ್ 1200 ವಿಲ್ ಅಮೌಂಟ್ ಟು 2220 ಅಟ್ ಎ ರೇಟ್ ಆಫ್ 20% ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್. ಸೇಮ್, 1200 ಇರೋದು 2220 20% ದರದಲ್ಲಿ ಎಷ್ಟು ವರ್ಷ ಆಗುತ್ತೆ? ಸೊ ಟೋಟಲ್ ಎಷ್ಟು ಜಾಸ್ತಿ ಆಗಿದೆ? 1020 ಡಿವೈಡ್ ಬೈ ಎಷ್ಟಕ್ಕೆ? 1200ಗೆ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. 2 zeros ಹೋಯಿತು. 12 1s 12 8 ಎಷ್ಟು? 96. ಇನ್ನೆಷ್ಟು ಉಳಿತು? 6 ಉಳಿತು. 1 0 60. 12 ಟೇಬಲಲ್ಲಿ 60 ಯಾವಾಗ ಬರುತ್ತೆ? 5 85. ಈ 85 ಏನು? ಓಕೆನಾ? R × T. R × T ರೇಟ್ ಕೊಟ್ಟಿದ್ದಾರೆ ಎಷ್ಟು? 20. ಸೊ T ಗೊತ್ತಿಲ್ಲ. ಸೊ T ಗೊತ್ತಿಲ್ಲ ಅಂದರೆ 85/20 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ 21 24 ಇನ್ನು ಎಷ್ಟೇ ಬರಲಿ, ಬಟ್ ಇಲ್ಲಿ ನಾವು ಗದ್ರೆ ಒಂದೇ ಆಪ್ಷನ್ ಸ್ಟಾರ್ಟಿಂಗ್ 4ಅಲ್ಲಿ ಬರೋದು, ಓಕೆನಾ? ಸೊ ಹಾಗಾಗಿ 4.25. ಕ್ಲಿಯರ್? ಎಲ್ಲನೂ ಮಾಡೋ ಅವಶ್ಯಕತೆ ಇರಲ್ಲ. Fourth question, at what rate of interest per year will a sum of money double itself in
4 years ಆನ್ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಸರಳ ಬಡ್ಡಿಯಲ್ಲಿ ಒಂದು ಮೊತ್ತವು 4 ವರ್ಷಗಳಲ್ಲಿ ದ್ವಿಗುಣವಾಗಲು ಬೇಕಾದ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ. ಸೊ ನನ್ನ ಹತ್ರ ಪ್ರಿನ್ಸಿಪಲ್ 100 ಇದೆ, ಇದು ಡಬಲ್ ಆಗಬೇಕು ಅಂದರೆ ಅಲ್ವಾ, ಎಷ್ಟು ಜಾಸ್ತಿ ಆದಂಗೆ 100, ಬಟ್ 2 zeros 2 zeros ಅಂದರೆ ಎಷ್ಟು ಪಟ್ಟು ಜಾಸ್ತಿ ಆಯಿತು, 1 ಪಟ್ಟು ಜಾಸ್ತಿ ಆಯಿತು. ಸೊ 1 ಪಟ್ಟು ಅಂದರೆ ಪ್ರಿನ್ಸಿಪಲ್ ಎಷ್ಟು ಪಟ್ಟು, 1 ಪಟ್ಟು ಬಂತು. ಸೊ ಇಸ್ ಈಕ್ವಲ್ ಟು PTR/100 ಮಾಡಿದ್ವಿ ಅನ್ಕೊಳ್ಳಿ. ಎಸ್ ಐಲಿ ಕಾನ್ಸ್ಟೆಂಟ್ ಬೈ ರೇಟ್ ಕೊಟ್ಟಿದ್ದಾರೆ ಎಷ್ಟು, 4. ಸೊ ನಮಗೆ ರೇಟ್ ಟೈಮ್ ಕೊಟ್ಟಿದ್ದಾರಲ್ವ, ಟೈಮ್ ಕೊಟ್ಟಿದ್ದಾರೆ 4. ಸೊ ರೇಟ್ ಬೇಕು ಅಂದರೆ 100 ಈ ಕಡೆ ಬರುತ್ತೆ, 100 ಟಿ ಏನಾಗುತ್ತೆ ಕೆಳಗಡೆ ಬರುತ್ತೆ. ಸೊ ಎಷ್ಟಾಯಿತು, 100/4, ದಟ್ ಈಸ್ ಟು 25% ಟು 25. ಓಕೆನಾ, ಸ್ವಲ್ಪ ವಾಯ್ಸ್ ಆಗ್ತಾ ಇರುತ್ತೆ, ನೆಗಡಿ ಬಂದಿದೆ, ಮತ್ತೊಂದಿನ ಅಡ್ಜಸ್ಟ್ ಆಗಿದೆ. ಹೌ ಲಾಂಗ್ ವಿಲ್ ಇಟ್ ಟೇಕ್ ಫಾರ್ 1680 ಟು ಬಿಕಮ್ 2100 ಅಟ್ ಎ ರೇಟ್ ಆಫ್ 4% ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್? ಸೇಮ್ 1680 2100ಗೆ 4% ಅಲ್ಲಿ ಎಷ್ಟು ವರ್ಷ ಆಗುತ್ತೆ? 1080 ಇರೋದು 2100 ಆಗಬೇಕಂದ್ರೆ. ಸೊ ಎಷ್ಟು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ನಾವು ಒಂದು ಬೇಸ್ನ ತೊಗೊಂಡು 1700. ಎಷ್ಟು ಕಮ್ಮಿ ಇದೆ, 20. ಓಕೆ, ಇದೆಷ್ಟು ಜಾಸ್ತಿ ಇದೆ, 400. ಸೊ 400 + 20 ಎಷ್ಟು, 420. ಎಷ್ಟಕ್ಕೆ, 1680. ಪರ್ಸೆಂಟೇಜ್ ಬೇಕಂದರೆ ಇಂಟು 100. ಓಕೆನಾ, ಸೊ 0 0 ಕ್ಯಾನ್ಸಲ್, 42 1 42 4 ಓಕೆ, 4 1 425 ಬಟ್ ಇದೇನು R ಇಂಟು ಟಿ, ರೇಟ್ ಕೊಟ್ಟಿದ್ದಾರೆ 4, ಟಿ ಗೊತ್ತಿಲ್ಲ. ಸೊ 25/4 ಮಾಡಿದೆ ಅನ್ಕೊ, 4 1 4 6 24. ಎಷ್ಟು ಉಳಿತು, 1 ಉಳಿತು. ಪಾಯಿಂಟ್ ಹೊಟ್ಟಿದ್ರೆ 10, 2 6.2 ಅಲ್ವಾ, ಒಂದೇ ಆಪ್ಷನ್ ನಮಗೆ 6ಇಂದ ಇರೋದು. ಸೊ ಹಾಗಾಗಿ ಆಪ್ಷನ್ ಡಿ. ನೆಕ್ಸ್ಟ್ 6th ಕ್ವಶನ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 900 ಅಟ್ ಆನ್ ಇಂಟ್ರೆಸ್ಟ್ ರೇಟ್ ಆಫ್ 6% ಪರ್ ಮಂತ್ ಇನ್ 12 months. ಸೊ ಸಿಂಪಲ್ ಇಂಟ್ರೆಸ್ಟ್ ಬೇಕಂದರೆ R ಇಂಟು ಟಿ. 1 ಮಂತ್ಗೆ 6% ಅಂದರೆ 12 ಮಂತ್ಸ್ಗೆ ಎಷ್ಟಾಗುತ್ತೆ ನೋಡಿ, 6% ಇಂಟು 12 months, ದಟ್ ಈಸ್ 72. ಸೊ 72% 900ಗೆ ಮಾಡಿದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಕ್ಬಿಡುತ್ತೆ. 0 0 ಕ್ಯಾನ್ಸಲ್, 72 ಇಂಟು 9 2 18, 1 ಕ್ಯಾರಿ, 9 7 63 + 1 64. ಎಷ್ಟಾಯಿತು, 648. ಓಕೆನಾ, ಎಷ್ಟಾಯಿತು, 648. Find the simple interest on 1200 at an interest rate of 3% per 1 month. 1 ಮಂತ್ ಮಾತ್ರ ಕೇಳಿದ್ದಾರಾ? ಸೊ 1200ಗೆ 3% ಎಷ್ಟು, ಪರ್ಸೆಂಟ್ 2 zeros ಕ್ಯಾನ್ಸಲ್, 12 × 3 ಎಷ್ಟು, 36. ಸೊ 1 ಮಂತ್ಗೆ 36 ಆಗುತ್ತೆ. ಅವ್ರು ಕೇಳಿರೋದು ಎಷ್ಟು, ಒಂದೇ ಮಂತ್ಗೆ. ಸೊ ಅದರ ಆನ್ಸರ್ ಎಷ್ಟು, ಆನ್ಸರ್ ಎಷ್ಟು, 36. 8th question, how long will it take 1440 to become 2700 at a rate of 10% per annum in simple interest? ಓಕೆನಾ, 1440 2700 ರೂಪಾಯಿ ಆಗಕ್ಕೆ 10% ದರದಲ್ಲಿ ಎಷ್ಟು ವರ್ಷ ಆಗುತ್ತೆ? ಹಾಗಾದರೆ ಡಿಫರೆನ್ಸ್ ಎಷ್ಟಿದೆ ಮೊದಲು ನೋಡೋಣ. ನಾವು 1500 ಅಂತ ತಗೊಳ್ತೀನಿ ಅಂದ್ಕೊಳ್ಳಿ ಬೇಸು. ಇದೆಷ್ಟು ಕಮ್ಮಿ ಇದೆ, 50. ಇದೆಷ್ಟು ಜಾಸ್ತಿ ಆಗಿದೆ, 1200. ಸೊ ಎಷ್ಟಾಯಿತು, 1260 ಅಲ್ವಾ. 1200 + 60 1260 ಡಿವೈಡ್ ಬೈ ಎಷ್ಟಕ್ಕೆ, 1440ಗೆ. ಪರ್ಸೆಂಟೇಜ್ ಬೇಕಂದರೆ ಇಂಟು 100. ಓಕೆನಾ, 0 0 ಆಯ್ತು ಅಂದ್ಕೊಳ್ಳಿ. 4 3s ಮತ್ತೆ ಎಷ್ಟು ಉಳಿತು, 24 ಮೀನ್ಸ್ ಅಲ್ವಾ. ಸೊ 420. ನೆಕ್ಸ್ಟ್ ಇದು 4 9s 4 3 1260 divided by 1440 to 100. So 6 2 and 6 26 12 24 ಉಳಿತು.
6 4 ಜಾ ಓಕೆ, ಇದು 6 2 ಜಾ 6 1 ಜಾ 0 ಜಾ ಓಕೆನಾ, 24 ಆಯಿತು. ನೆಕ್ಸ್ಟು ಇದು 4 6 ಜಾ 4 25 ಜಾ 6 1 ಜಾ 6 3 ಜಾ ಎಷ್ಟು ಉಳಿತು 3 ಉಳಿತು 30 ಮೀನ್ಸ್ 5 ಜಾ ಓಕೆನಾ. ಸೊ 35 ಇಂಟು ಸೊ ಎಷ್ಟು ಬಂತಿದು ಬೈ 1 0 ಇದೆಯಲ್ಲ, ಸೊ 1 0 ಹಂಗೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಸೊ 35 ಇಂಟು 25 35 ಇಂಟು 25 5 5 ಜಾ 25 ಟು ಕ್ಯಾರಿ 15 10 ಎಷ್ಟು 25 ಪ್ಲಸ್ 2 27 2 3 2 ಜಾ 6 ಪ್ಲಸ್ 2 8 875 ಎಷ್ಟಾಯಿತು 875 ಬೈ 10 ಇದೆಯಲ್ವಾ ಒಂದು ಪಾಯಿಂಟು, ಎಗೈನ್ ಇಲ್ಲೊಂದು 10 ಇದೆ ಅಲ್ವಾ, ಮತ್ತು ಎಗೈನ್ ಇನ್ನೊಂದು ಪಾಯಿಂಟು. ಸೊ ಎಷ್ಟಾಯಿತು 8.75 ಎಷ್ಟಾಯಿತು 8.75 ಓಕೆನಾ. ಸೊ 9th ಕ್ವಶನ್, ವಾಟ್ ಸಮ್ ಆಫ್ ಮನಿ ವಿಲ್ ಅಮೌಂಟ್ 720 at 4% per annum ಸಿಂಪಲ್ ಇಂಟ್ರೆಸ್ಟ್ ಇನ್ 5 years ಓಕೆನಾ. 5 ವರ್ಷಗಳಲ್ಲಿ 4% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ 720 ಆಗೋ ಮೂಲಧನ ಮೀನ್ಸ್ ಪ್ರಿನ್ಸಿಪಲ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಅವ್ರು ಕೊಟ್ಟಿರೋದೇನು ಅಮೌಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎಸ್ ಐ ಪ್ಲಸ್ ಪಿ. ಎಸ್ ಐ ಎಷ್ಟು 4 into 5 ದಟ್ ಈಸ್ 20%. ಸೊ ಪಿ ಎಷ್ಟು 100% ಓಕೆನಾ. ಸೊ 120 ವ್ಯಾಲ್ಯೂ ಎಷ್ಟಾಯಿತು 720. ಸೊ ಮೂಲಧನ ಮೀನ್ಸ್ ಪ್ರಿನ್ಸಿಪಲ್ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ 100ಅಲ್ಲಿ ಇರುತ್ತೆ. ಕ್ಯಾನ್ಸಲ್ 12 1 ಜಾ 12 6 ಜಾ 6 into 100 ದಟ್ ಈಸ್ 600. ಇಲ್ಲ ಸರ್ ನಾವು ಇನ್ನೊಂದು ಸಲ ಚೆಕ್ ಮಾಡಬೇಕಂದ್ರೆ ನೋಡಿ, ಬೇಕಂದರೆ 600ಗೆ 120% ಫೈಂಡ್ ಔಟ್ ಮಾಡಿದ್ರೆ ಅದೇ ಬರುತ್ತೆ ಓಕೆನಾ. 12 into 6 10 720. ವಾಟ್ ಸಮ್ ಆಫ್ ಮನಿ ವಿಲ್ ಅಮೌಂಟ್ ಟು 840 at 4% per annum ಸಿಂಪಲ್ ಇಂಟ್ರೆಸ್ಟ್ ಇನ್ 3 years. 3 ವರ್ಷಗಳಲ್ಲಿ 4% ವಾರ್ಷಿಕ ಬಡ್ಡಿ ದರದಲ್ಲಿ 740 ಆಗುವ ಮೂಲಧನ ಎಷ್ಟು? ಸೊ ಅಮೌಂಟ್ ಎಷ್ಟಾಗಬೇಕಂತೆ 840 ಓಕೆನಾ. ಸೊ ಅವ್ರೇನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಪ್ರಿನ್ಸಿಪಲ್. ಸೊ ಅಮೌಂಟ್ ಈಸ್ ಈಕ್ವಲ್ ಟು ವಾಟ್ ಎಸ್ ಐ ಪ್ಲಸ್ ಪ್ರಿನ್ಸಿಪಲ್. ಸೊ ಎಸ್ ಐ ನಮಗೆ ಗೊತ್ತು 4 into 3 ದಟ್ ಈಸ್ 12%. ಓಕೆ, ಪ್ರಿನ್ಸಿಪಲ್ ಎಷ್ಟು ಪರ್ಸೆಂಟು 100%. ಟೋಟಲ್ ಎಷ್ಟು ಪರ್ಸೆಂಟ್ ಆಯಿತು 112%. ಸೊ 112%ನ ವ್ಯಾಲ್ಯೂ ಎಷ್ಟು 840. ಸೊ ನಮ್ಗೆ ಏನು ಬೇಕು ಪ್ರಿನ್ಸಿಪಲ್ ಮೀನ್ಸ್ ವಾಟ್ 100%. ಓಕೆ, ಸೊ ಇಲ್ಲಿ 4 ಟೇಬಲಲ್ಲಿ 4 2 ಜಾ 8 3 ಉಳಿತು 32 ಮೀನ್ಸ್ 4 3 425 23 1 ಜಾ 23 840 112 425 ಜಾ 4 2 ಜಾ ಎಗೈನ್ ಎಷ್ಟು ಉಳಿತು 3 ಮೀನ್ಸ್ 32 ಅಲ್ವಾ, ಸಾರಿ 28 ಜಾ ಓಕೆನಾ. 28 1 ಜಾ 28 3 ಜಾ 3 into 25 75 10 750 ಎಷ್ಟು 750 ಓಕೆನಾ. ಸೊ ಮೋಹನ್ ಇನ್ವೆಸ್ಟೆಡ್ 1320 at 6% per annum ಸಿಂಪಲ್ ಇಂಟ್ರೆಸ್ಟ್ ಇನ್ ಎ ಬ್ಯಾಂಕ್. ವಾಟ್ ಅಮೌಂಟ್ ವಿಲ್ ಗೆಟ್ ಆಫ್ಟರ್ 6 years? ಮೋಹನ್ 1320 ಅನ್ನು ಬ್ಯಾಂಕ್ನಲ್ಲಿ 6 ವರ್ಷಿಕ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದನು. 6 ವರ್ಷಗಳ ನಂತರ ಅವನಿಗೆ ಎಷ್ಟು ಅಮೌಂಟ್ ಬಂತು? ಸೊ 6 ವರ್ಷಗಳ ನಂತರ ಅಂದರೆ 1320ಗಿಂತ ಜಾಸ್ತಿನೇ ಬರುತ್ತೆ ಅಲ್ವಾ. ಸೊ ಒಂದು ಆಪ್ಷನ್ 2 ಆಪ್ಷನ್ ಡಮಾರ್, ಇನ್ನು ಉಳಿದಿರೋದು 2 ಆಪ್ಷನ್ ಚೆಕ್ ಮಾಡೋಣ. ಸೊ 6 into 6 ಎಷ್ಟು 36 ಓಕೆನಾ. ಸೊ ಅಮೌಂಟ್ ಈಸ್ ಈಕ್ವಲ್ ಟು ಎಸ್ ಐ ಪ್ಲಸ್ ಎಸ್ ಐ ನಮಗೆ ಗೊತ್ತು ಎಷ್ಟು 6 into 6 36%. ಪ್ರಿನ್ಸಿಪಲ್ ಗೊತ್ತು ನಮಗೆ, ಪ್ರಿನ್ಸಿಪಲ್ 1020 ಅಲ್ವಾ. ಸೊ ಓಕೆ, ಅವ್ರೇನು ಕೇಳಿರೋದು ಅಮೌಂಟ್ ಅಲ್ವಾ. ಸೊ ಓಕೆ, ಪ್ರಿನ್ಸಿಪಲ್ 100. ಸೊ ಟೋಟಲ್ ಎಷ್ಟು 136ನ ಫೈಂಡ್ ಔಟ್ ಮಾಡಬೇಕು. ಸೊ 100ನ ವ್ಯಾಲ್ಯೂ 1320 ಆದರೆ 136ನ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಇದೊಂದು 0 ಹೋಯಿತು, ಇದೊಂದು 0 ಹೋಯಿತು, 10 ಉಳಿಯಿತು, ಹಂಗೆ ಇಟ್ಕೊಳ್ಳಿ. 132 into 134. ಸೊ ಮಲ್ಟಿಪ್ಲೈ ಮಾಡಿ 136 ಮಲ್ಟಿಪ್ಲೈ ಮಾಡಬೇಕು ಹೆಂಗೆ? ಸೊ ಇದ್ರ ಮಿಡಲಲ್ಲಿ ಯಾವ ನಂಬರ್ ಇದೆ 134. ಸೊ 134 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 16 into 14 ಮಾಡಬೇಕಂದ್ರೆ ಮಿಡಲಲ್ಲಿ ಯಾವ ನಂಬರ್ ಇದೆ 15 ಸ್ಕ್ವೇರ್ ಮೈನಸ್ ಎಷ್ಟು ಕಮ್ಮಿ ಎಷ್ಟು ಪ್ಲಸ್ ಇದೆ 1 ಸ್ಕ್ವೇರ್. ಸೊ ಮಾಡಿದ್ರೆ ನಮ್ಗೆ ಸಿಗುತ್ತೆ ಎಷ್ಟು 224 ಬೇಕಿದ್ರೆ ನಾವು ಚೆಕ್ ಮಾಡ್ಕೊಳ್ಳೋಣ ಓಕೆನಾ. ಅದೇ ಥರ 132 into 136 ಮಾಡಬೇಕಂದ್ರೆ ಸೇಮ್ 134 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಮಾಡಬೇಕು. 134 ಸ್ಕ್ವೇರ್ ನಮ್ಗೆ ಗೊತ್ತಿಲ್ಲಲ್ವಾ. ಸೊ 134 ನಿಯರ್ ಎಷ್ಟಿದೆ ಬೇಸು 150.
ಸೊ +16 ಮಾಡಿದ್ರೆ ಆಗುತ್ತೆ. ಒಂದ್ಸಲ +16 ಒಂದ್ಸಲ -16. ಒಂದ್ಸಲ +16 ಮಾಡಿದ್ರೆ ಎಷ್ಟಾಯಿತು ಇಲ್ಲಿ ಮಾಡ್ತೀನಿ ನೋಡಿ. ಎಷ್ಟಾಯಿತು 150. ಒಂದ್ಸಲ ಮೈನಸ್ ಮಾಡಿದ್ರೆ 118 ಡಿವೈಡೆಡ್ ಬೈ ಆಲ್ವೇಸ್ ಬೇಸ್ 100 ಬೈ ಬಾರ್. ಸೊ ಎಷ್ಟು ಕಮ್ಮಿ ಎಷ್ಟು ಜಾಸ್ತಿ ಮಾಡಿದ್ವಿ 16. ಸೊ 16 ಸ್ಕ್ವೇರ್ 256 ಮೈನಸ್ 2 ಸ್ಕ್ವೇರ್ ಎಷ್ಟು 4. ಓಕೆನಾ. 2 ಝಾ 3 ಝಾ 2 1 ಝಾ 259 ಝಾ 59 ಇಂಟು 3 ಎಷ್ಟು 177 ಬಾರ್ 256 ಮೈನಸ್ 4 ದಟ್ ಇಸ್ ಈಕ್ವಲ್ ಟು 252. 177 252 25971. 17952 ಬೈ 10 ಇದೆ. ಬೈ 10 ಇದೆ ಮೀನ್ಸ್ ಒಂದಾದ್ಮೇಲೆ ಡೆಸಿಮಲ್ ಪುಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಹಾಗಾದ್ರೆ ಆನ್ಸರ್ ಎಷ್ಟು 1795.2. ಓಕೆನಾ. 1795.2. So 12th question. Nirmal invested 1380 at 3% per annum simple interest in a bank. What amount will he get after 3 years? So after 3 years means amount alva. So 100 plus 3 into 3 ಎಷ್ಟು 9%. ಹಾಗಾದ್ರೆ ಎಷ್ಟಾಯಿತು 109% ಫೈಂಡ್ ಔಟ್ ಮಾಡಬೇಕು 1380ಗೆ. ಸೊ 109 ಮಾಡಿದ್ರೆ ಇಲ್ಲಿ ನೋಡಿ 2424 ಹೋಗ್ಬಿಡ್ತಿದ್ದು, ಅದಕ್ಕಿಂತ ಕಮ್ಮಿ ಇದೆ ಫಸ್ಟ್ ಪಾಯಿಂಟ್. ಎರಡನೇದು 109% ಆಫ್ 138. ಓಕೆನಾ. ಇಲ್ಲಿ ನಾವು ಚೆಕ್ ಮಾಡಿದ್ರೆ ಒಂದು ಪರ್ಸೆಂಟೇಜು ಒಂದು ಜೀರೋ ಹೋಯ್ತು, ಇನ್ನೊಂದು ಜೀರೋ ಉಳಿದಿದೆ, ಇನ್ನೊಂದು ಜೀರೋ ಉಳಿದಿದೆ ಅಂದರೆ ಒಂದು ನಂಬರ್ ಆದಮೇಲೆ ಡೆಸಿಮಲ್ ಬರಬೇಕು ಅಲ್ವಾ. ಸೊ ಇದು ಸಮೇತ ಹೋಯ್ತು. 1380ಗೆ 9% ಎಷ್ಟು ಗೊತ್ತಿಲ್ಲ. ಸೊ ನಾವು 10% ತೊಗೊಂಡಿದ್ದೀವಿ ಅಂದ್ಕೊಳ್ಳಿ, ಎಷ್ಟಾಯಿತು 138. ಇದು 8, ಇದು 1 ಕ್ಯಾರಿ 1518. ಓಕೆನಾ. 1518. ಸೊ 1518 10% ಆಯಿತು. ಸೊ ನಮಗೆ 9% ಬೇಕಂದ್ರೆ 1% ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಹಾಗಾದರೆ 13.8 ಅಲ್ವಾ. 1380ಗೆ 10% ಎಷ್ಟು 13.8 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ 1504.2. 1504.2 ಸಿಗುತ್ತೆ. ಸೊ ಇದು ಒಂದು ರೀತಿ. ಇಲ್ಲ ಸರ್ ನಮಗೆ ಮಾಡಿ ತೋರಿಸಿ ಅಂದರೆ ಅದನ್ನು ಮಾಡೋಣ, ಏನು ತೊಂದರೆ ಇಲ್ಲ. 138 ಇಂಟು 100 ಮಾಡಿ ಪ್ಲಸ್ 138 ಇಂಟು 9 ಮಾಡಿದ್ರೆ ಸಿಗುತ್ತೆ. ಸೊ 13800. 138 ಇಂಟು 9 138 ಇಂಟು 9 ಎಷ್ಟು 9 8 72 7 ಕ್ಯಾರಿ 9 3 27 ಪ್ಲಸ್ 7 34 3 ಕ್ಯಾರಿ 9 1 9 9 ಪ್ಲಸ್ 1 9 ಪ್ಲಸ್ 3 12 1242 ಆಯಿತು. 1242 2 4 10 1 ಕ್ಯಾರಿ 5 1. ಓಕೆನಾ. ಬೈ 10 ಮಾಡಿದ್ರೆ 1504.2. ಓಕೆ. ಸೊ ಎಷ್ಟು ಬಂತು 1504.2. ಹೆಂಗೆ ಮಾಡಿದ್ರು ಆನ್ಸರ್ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಜಾಸ್ತಿ ಇರೋದ್ರಿಂದ ಆಪ್ಷನ್ ಎಲಿಮಿನೇಷನ್ ಓದಿ. ಓಕೆ. ಸೊ 13th question. Tushar has borrowed an amount of 2 lakhs from a bank to start a business. How much simple interest will he pay at a rate of 8% per annum after 4 years? ತುಷಾರ್ ವ್ಯವಹಾರ ಆರಂಭಿಸಲು ಬ್ಯಾಂಕ್ನಿಂದ 2 ಲಕ್ಷ ಸಾಲ ಪಡೆದಿದ್ದಾನೆ. 4 ವರ್ಷಗಳ ನಂತರ 8% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಅವನು ಕೊಡುವ ಬಡ್ಡಿ ಎಷ್ಟು? ಬಡ್ಡಿ ಮಾತ್ರ ಕೇಳಿದ್ದಾರೆ. ಸೊ ಬಡ್ಡಿ ಮಾತ್ರ ಕೇಳಿದರೆ SI is equal to R into T, ದಟ್ ಈಸ್ 8 into 4 ಎಷ್ಟಾಯಿತು 30 ಅಲ್ವಾ 32. ಸೊ 32% ಆಫ್ 2 ಲ್ಯಾಕ್ಸ್ಗೆ ಮಾಡಿದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗ್ಬಿಡ್ತು. ಪರ್ಸೆಂಟು 2 zeros ಕ್ಯಾನ್ಸಲ್ಲು. 32 ಇಂಟು 4 ಎಷ್ಟು 64. 3 zeros ಮಾಡಿದ್ರೆ 64,000. ಆಪ್ಷನ್ ಇದೆಯಾ? ಆಪ್ಷನ್ ಸಿ ಇಸ್ ದ ಕರೆಕ್ಟ್. ನಮಗೆ ಇಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಅವ್ರು 2,64,000 ಇದು ಅಮೌಂಟ್ ಆಯಿತು, ಇದು ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಓಕೆ. 14th question. Mahesh borrowed a sum of 14,000 at certain rate of simple interest for 4 years. If he paid an interest of 3,500 at the end of the period at X%, okay, per annum rate of interest, the value of X is. ಮಹೇಶ್ 14,000 4 ವರ್ಷಗಳು ಸರಳ ಬಡ್ಡಿ ಸಲುವಾಗಿ ತೆಗೆದುಕೊಂಡನು. ಅವನು ಕೊನೆಯಲ್ಲಿ 3,500 ಬಡ್ಡಿ ಪಾವತಿಸಿದರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಸೊ ಅವ್ರು ಎಷ್ಟು ಪೇ ಮಾಡ್ತಾರೆ ಮಹೇಶ್ ಅವರು 3,500 ರೂಪಾಯಿ. ಬಟ್ ಪೇ ಮಾಡಿರ್ಬೇಕಾಗಿದೆ ಎಷ್ಟು 14,000 ಅಲ್ವಾ. 14,000 ತೊಗೊಂಡಿರ್ತಾರಲ್ವಾ. ಸೊ ಪರ್ಸೆಂಟೇಜ್ ಬೇಕಂದರೆ 100. ಸೊ 4 years ಇದೆ ಅಲ್ಲದು, ಬೇಕಾದ್ರೆ ಲಾಸ್ಟಲ್ಲಿ ಡಿವೈಡೆಡ್ ಬೈ 4 ಮಾಡೋದು ನಮ್ಗೆ ಸಿಗುತ್ತೆ, ತೊಂದರೆ ಇಲ್ಲ. ಏನ 2 zeros 0 ಸಿಗುತ್ತೆ, 1 0 0 7 5 7 2 50 ಉಳಿತಾ 25. ಓಕೆನಾ. ಸೊ 25 ಡಿವೈಡೆಡ್ ಬೈ ಈ 25 ನಮಗೇನು R ಇಂಟು ಟಿ
ಅಲ್ವಾ. ಸೊ ಟಿ ಸಿಕ್ಕಿದೆ 4, ಆರ್ ನಮ್ಗೆ ಗೊತ್ತಿಲ್ಲ. ಓಕೆ, ಸೊ ಆರ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ 25/4 ಓಕೆನಾ. ಸೊ ಎಷ್ಟಾಗುತ್ತೆ 6.25. ಓಕೆ, 25/4 ಎಷ್ಟು 6.25 ಓಕೆನಾ. ಯಾ. So 15th question, a man has invested 50,500 at a rate of 6% per annum simple interest for 2 years. Find the amount that he will receive after 2 years. After 2 years ಗೆ ಕೇಳಿದ್ದಾರೆ. After 2 years means so 50,500 ಗಿಂತ ಜಾಸ್ತಿ ಬರುತ್ತೆ. ಸೊ ಎರಡು ಆಪ್ಷನ್ ಹೋಗ್ಬಿಡುತ್ತೆ. ಸೊ 6 into 2 ಎಷ್ಟು 112. ಸೊ 112% ಆಫ್ 50,500ಗೆ ನಾವು ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಮೊದಲು 100 ಮಾಡಿದ್ರೆ 500 ಆಯಿತು. ನೆಕ್ಸ್ಟು 50,500 ಇಂಟು ಸೊ ಪರ್ಸೆಂಟೇಜ್ ಮೀನ್ಸ್ 2 zeros ಹೋಯಿತು. 12 5 ಎಷ್ಟು 12 5 ಎಷ್ಟು ಅಲ್ವಾ. ಸೊ 6060 ಮಾಡಿದ್ರೆ 06565 56565 56560 56560 ಓಕೆನಾ. ಸೊ ಆನ್ಸರ್ ಎಷ್ಟು 56560. ಓಕೆ. So 16th question, a man has invested 50,000 at a rate of 12% per annum simple interest for 4 years. Find the amount that he will receive after 4 years. After 4 years ಕೇಳಿದ್ದಾರೆ. ಸೊ ಆಫ್ಟರ್ 4 years ಕೇಳಿದ್ರೆ ಅಂದರೆ 50,000ಕ್ಕಿಂತ ಜಾಸ್ತಿ ಇರುತ್ತೆ. ಸೊ 25 24 ಹೋಗ್ಬಿಡ್ತು ಓಕೆನಾ. ಸೊ 50,000 48 ಅಲ್ವಾ. ಸೊ 148 ಓಕೆನಾ. ಸೊ 12 into 4 ಎಷ್ಟು 48. 100 + 48 ಎಷ್ಟು 148. 148% ಆಫ್ 50,000 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಎಷ್ಟು ಸೊ ಪರ್ಸೆಂಟೇಜ್ 2 zeros ಕ್ಯಾನ್ಸಲ್. 148 into 5 740 2 zeros ಮಾಡಿದ್ರೆ 74,000. ಓಕೆ 74,000. 17th question, on simple interest a certain sum of money amounts to 1750 in 2 years and to 3250 in 4 years. Find the rate of interest per annum. ಓಕೆನಾ. ಸೊ 2 ವರ್ಷಕ್ಕೆ 1,750 ರೂಪಾಯಿ ಆಗುತ್ತಂತೆ. ಮತ್ತು 4 ವರ್ಷಕ್ಕೆ ಎಷ್ಟಾಗುತ್ತೆ 3,250 ರೂಪಾಯಿ ಆಗುತ್ತದೆ. ಇದು 2 ವರ್ಷಕ್ಕೆ, ಇದು 4 ವರ್ಷಕ್ಕೆ. ಸೊ ಡಿಫ್ರೆನ್ಸ್ ಎಷ್ಟು 2 ವರ್ಷಕ್ಕೆ. ಹಾಗಾದರೆ 2 ವರ್ಷಕ್ಕೆ ಎಷ್ಟು ಜಾಸ್ತಿ ಆಗಿದೆ. ಸೊ 1800 ತೊಗೊಂಡ್ರೆ ಇದು 50 ಇಲ್ಲ 2,000 ತೊಗೊಳ್ಳಿ. 2,000 ತೊಗೊಂಡ್ರೆ ಇದು 250 ಕಮ್ಮಿ ಇದೆ, ಇದು 1250 ಕಮ್ಮಿ ಜಾಸ್ತಿ ಇದೆ. ಸೊ ಎಷ್ಟಾಯಿತು 2 ಇಯರ್ಸ್ಗೆ 250 + 1250 1500. 1 ವರ್ಷಕ್ಕೆ 750 ಆಯಿತು. ಬಟ್ ಇಲ್ಲಿ 2 ವರ್ಷಕ್ಕೆ 1,750 ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಆ 2 ವರ್ಷನ 1,500 ನಾವು ಕಮ್ಮಿ ಮಾಡಿದ್ರೆ ನಮಗೆ ಪ್ರಿನ್ಸಿಪಲ್ ಸಿಗುತ್ತೆ, ಮೂಲಧನ ಸಿಗುತ್ತೆ. ಸೊ ಈ 2 ವರ್ಷಕ್ಕೆ ನಾವು ಮೈನಸ್ ಮಾಡಿದ್ರೆ 1,500 ಮೈನಸ್ ಮಾಡಿದ್ರೆ ಇನ್ನೆಷ್ಟು ಉಳಿತು 250. ಹಾಗಾದರೆ ಪ್ರಿನ್ಸಿಪಲ್ ಎಷ್ಟು 250. ಪ್ರಿನ್ಸಿಪಲ್ 250 ಸಿಕ್ತು. ಪ್ರಿನ್ಸಿಪಲ್ 250. 1 ವರ್ಷಕ್ಕೆ ಬಡ್ಡಿ ಎಷ್ಟು 750. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. 0 0 ಕ್ಯಾನ್ಸಲ್. 25 1 25 3 3 into 100 ಎಷ್ಟು 300 ಓಕೆನಾ. 3 into 100 ಎಷ್ಟು 300. Same on simple interest a certain sum of money amounts to 1,300 in 2 years and to 2,100 in 4 years. ಸೇಮ್ 2 ವರ್ಷಕ್ಕೆ 1,300 ರೂಪಾಯಿ, 4 ವರ್ಷಕ್ಕೆ 2,100 ರೂಪಾಯಿ. ಸೊ ಹಾಗಾದರೆ 2 4 ಡಿಫ್ರೆನ್ಸ್ ಎಷ್ಟು 2 ವರ್ಷ. ಎಷ್ಟು ಜಾಸ್ತಿ ಆಗಿದೆ 700 ರೂಪಾಯಿ. ಅದೇ 700 ರೂಪಾಯಿ ಇಲ್ಲಿ ಮೈನಸ್ ಮಾಡಿದ್ರೆ 700 800. ಅದೇ 800 ರೂಪಾಯಿ ಇಲ್ಲಿ ಮೈನಸ್ ಮಾಡಿದ್ರೆ 500 ರೂಪಾಯಿ ಅಲ್ವಾ. ಸೊ ಹಾಗಾದರೆ 1 ವರ್ಷಕ್ಕೆ ಎಷ್ಟು 400 ರೂಪಾಯಿ. ಸೊ 400 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟು ಸಿಕ್ತು 500 ಇಂಟು 100 ಮಾಡಿದ್ರೆ 0 0 ಕ್ಯಾನ್ಸಲ್. 5 1 5 8 ದಟ್ ಈಸ್ 80%. ದಟ್ ಈಸ್ ಎಷ್ಟು 80%. ಓಕೆ. ಸೊ ಅದೇ ಥರ ಆನ್ ಸಿಂಪಲ್ ಇಂಟ್ರೆಸ್ಟ್ ಎ ಸರ್ಟನ್ ಸಮ್ ಆಫ್ ಮನಿ ಅಮೌಂಟ್ಸ್ ಟು 1750 3,000 ಓಕೆನಾ. ಸೊ ಡಿಫ್ರೆನ್ಸ್ ಎಷ್ಟು 1250. ಸೊ 2 ಇಯರ್ಸ್ಗೆ 1250 ಆದರೆ 1 ಇಯರ್ಗೆ ಎಷ್ಟು 625. ಅದೇ ಕೆಲಸಕ್ಕೆ ನಾನು 3 to 4 ಕ್ವಶನ್ಸ್ ತೊಗೊಂಡಿದ್ದೀನಿ, ಜಾಸ್ತಿ ಕೇಳ್ತಿದ್ದಾರೆ ಅಂತ. ಸೊ ಓಕೆನಾ. ಸೊ ಇಲ್ಲಿ 1250 ಮೈನಸ್ ಮಾಡಿದ್ರೆ ಎಷ್ಟಾಯಿತು ಪ್ರಿನ್ಸಿಪಲ್ 500. ಓಕೆ. 625 ಡಿವೈಡೆಡ್ ಬೈ 500 ಪರ್ಸೆಂಟೇಜ್ ಬೇಕಂದರೆ ಇಂಟು 100. 2 zeros 2 zeros ಕ್ಯಾನ್ಸಲ್. 5 1 5 12 60 25 ಉಳಿತು 5 5 ಅದರ ಆನ್ಸರ್ ಎಷ್ಟು 125. ಆನ್ಸರ್ ಎಷ್ಟು 125 ಓಕೆನಾ. ಸೊ ಇದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್. 4ನೇ ಪ್ರಶ್ನೆ ಇದು. ನೆಕ್ಸ್ಟ್ 21th. 2 banks A and B offered loans at 3.5% and 6.5% per annum respectively. Keshav borrowed an amount of 2 lakhs from each bank. Find the positive difference between the amounts of simple interest paid to the 2 banks of Keshav after 2 years.
ಎ ಮತ್ತು ಬಿ ಎಂಬ ಎರಡು ಬ್ಯಾಂಕ್ಗಳಿಂದ ಕ್ರಮವಾಗಿ 3.5% ಮತ್ತು 6.5% ವಾರ್ಷಿಕ ಬಡ್ಡಿ ದರದಲ್ಲಿ ಸಾಲ ನೀಡಿದವು. ಕೇಶವ್ ಎರಡು ಬ್ಯಾಂಕ್ಗಳಿಂದ 2 ಲಕ್ಷ ಸಾಲ ಪಡೆದನು. ಕೇಶವ್ ಏನು ಮಾಡ್ತಾನೆ, 2 ಲಕ್ಷ ತಗೊಂತಾನೆ ಸಾಲ, ಒಂದು 3.5 ಒಂದು 6.5 2 ವರ್ಷಗಳು ತಗೊಂತಾನೆ. ಅವನು ಎರಡು ಬ್ಯಾಂಕ್ಗಳಲ್ಲಿ ಪಾವತಿಸಿದ ಸರಳ ಬಡ್ಡಿಯ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡುಹಿಡಿ. ಧನಾತ್ಮಕ ವ್ಯತ್ಯಾಸ ಅಂದರೆ 2 ಬ್ಯಾಂಕ್ಸ್ಗೂ ಅವರು ಇಂಟ್ರೆಸ್ಟ್ ಪೇ ಮಾಡ್ತಾನೆ, ಅದು ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಿದೆ. ಸೊ 3.5% ಇಂಟು ಎಷ್ಟು ವರ್ಷಕ್ಕೆ 2 ಇಯರ್ಸ್, ದಟ್ ಈಸ್ 7%. ನೆಕ್ಸ್ಟು 6.5% ಇಂಟು 2 ಇಯರ್ಸ್, ದಟ್ ಈಸ್ ಎಷ್ಟು 13%. ಸೊ ಡಿಫ್ರೆನ್ಸ್ ಎಷ್ಟು 6%. ಸೊ 6% ಆಫ್ 2 lakh ಎಷ್ಟಾಯಿತು, 2 zeros ಪರ್ಸೆಂಟೇಜ್ ಹೋದರೆ ಅಲ್ಲ, 2 zeros ಪರ್ಸೆಂಟೇಜ್ ಹೋದರೆ 6 2 12. ಸೊ 12 ಆಯಿತು, 12,000. ಬೇಕಿದ್ರೆ ನಾವು ಈ ಥರನೂ ಮಾಡ್ಕೋಬೋದು, ಓಕೆನಾ. ಸೊ ಮೊದಲು 7% ಫೈಂಡ್ ಔಟ್ ಮಾಡಿ, ಮತ್ತೆ 13% ಫೈಂಡ್ ಔಟ್ ಮಾಡಿ, ಡಿಫ್ರೆನ್ಸ್ ನೋಡಿದ್ರೆ ಅದೇ ಆನ್ಸರ್ ಬರುತ್ತೆ, ಓಕೆನಾ. ಯಾಕಂದ್ರೆ ನೋಡಿ 7% ಆಫ್ 2 lakhs ಎಷ್ಟು 14K ಅಲ್ವಾ. ಸೊ 13% ಆಫ್ 2 lakhs ಎಷ್ಟು 26K, ಡಿಫ್ರೆನ್ಸ್ ಎಷ್ಟು 12K ಅಲ್ವಾ. 22 ಕ್ವಶನ್. ಎ ಸಮ್ ವೆನ್ ಇನ್ವೆಸ್ಟೆಡ್ ಅಟ್ 20% ಸಿಂಪಲ್ ಇಂಟ್ರೆಸ್ಟ್ ಪರ್ ಆ್ಯನಮ್ ಅಮೌಂಟ್ಸ್ ಟು 4,800 ಆಫ್ಟರ್ 3 years. ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ದ ಸೇಮ್ ಸಮ್ ಆಫ್ ದ ರೇಟ್ ಇನ್ 1 year? ಒಂದು ಮೊತ್ತವನ್ನು 20% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದಾಗ 3 ವರ್ಷಗಳ ನಂತರ 4,800 ರೂಪಾಯಿ ಆಗುತ್ತದೆ. 3 ವರ್ಷಗಳ ನಂತರ ಅಂತ ಕೊಟ್ಟಿದ್ದಾರೆ, ನಂತರ ಮೀನ್ಸ್ ಇಟ್ ಈಸ್ ಅಮೌಂಟ್, ಓಕೆ. ಅದೇ ಮೊತ್ತಕ್ಕೆ ಅದೇ ದರದಲ್ಲಿ 1 ವರ್ಷ ಸರಳ ಬಡ್ಡಿ, 1 ವರ್ಷದ ಸರಳ ಬಡ್ಡಿ ಮಾತ್ರ ಕೇಳಿದ್ದಾರೆ. ಸೊ ಹಾಗಾದರೆ 20% ಇಂಟು 3 ಎಷ್ಟಾಯಿತು 60% ಪ್ಲಸ್ ಪ್ರಿನ್ಸಿಪಲ್ ಎಷ್ಟು 100, ಟೋಟಲ್ ಎಷ್ಟು 160. ಸೊ 160%ನ ವ್ಯಾಲ್ಯೂ ಎಷ್ಟು ಆಫ್ಟರ್ 3 years ಕೊಟ್ಟಿದ್ದಾರೆ 4,800. ಸೊ 1 ವರ್ಷದ ಮಾತ್ರ ಕೇಳಿದ್ದಾರೆ, 1 ವರ್ಷದಾದರೆ ಎಷ್ಟು 20, ಏನೋ 1 ವರ್ಷದ ಎಷ್ಟು ಆಗುತ್ತೆ 20ನೇ ಅಲ್ವಾ. ಸೊ 1010 16 1 ಜಾ 3 ಜಾ, ಓಕೆನಾ. ಸೊ 1010 ಆಯಿತು 3 ಜಾ. ಸೊ 30 ಇಂಟು 20 ಎಷ್ಟಾಯಿತು, ಇಂಟು 20 ಎಷ್ಟಾಯಿತು 600. ಅಟ್ ವಾಟ್ ರೇಟ್ ಪರ್ ಆ್ಯನಮ್ ವಿಲ್ 1250 ಗಿವ್ 500 ಆ್ಯಸ್ ಸಿಂಪಲ್ ಇಂಟ್ರೆಸ್ಟ್ ಇನ್ 10 years? 1250 ಮತ್ತು 10 ವರ್ಷಗಳಲ್ಲಿ 500 ಸರಳ ಬಡ್ಡಿ ನೀಡಲು ಬೇಕಾದ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ. ಸೊ ಎಷ್ಟಂತೆ 500. ಸೊ ಎಷ್ಟಕ್ಕೆ 1250ಗೆ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 1 ಅಲ್ವಾ. 0 0 ಕ್ಯಾನ್ಸಲ್, 5 1 ಜಾ 5, 25 ಜಾ 25 1 ಜಾ 25 4 ಜಾ, ಓಕೆನಾ. ಎಷ್ಟು ಪರ್ಸೆಂಟು 4%. 500 divided by 1250 into 1010 ಹೋಯ್ತು 1 ಜಾ ಎಫ್ 1 to 10 ಎಷ್ಟು ಪರ್ಸೆಂಟ್. ಸೊ 40% ಬೈ ಎಷ್ಟು ವರ್ಷಕ್ಕೆ 10 years. ಸೊ 40 by 10 ಎಷ್ಟು, ಆನ್ಸರ್ ಎಷ್ಟು 4%, ನಾನು ಡೈರೆಕ್ಟಾಗಿ ಮಾಡಿದ್ದೆ. ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2,200 ಅಟ್ ದ ರೇಟ್ ಆಫ್ 7% ಅಂಡ್ per annum in 2 years. ಸೊ ಸಿಂಪಲ್ ಇಂಟ್ರೆಸ್ಟ್ ಮಾತ್ರ ಕೇಳಿದ್ದಾರೆ. ಸೊ 7 into 2 ಎಷ್ಟು 14. ಸೊ 14% ಆಫ್ 2,200 ಎಷ್ಟು 2 zeros ಪರ್ಸೆಂಟೇಜ್ ಕ್ಯಾನ್ಸಲ್, 14 into 22 ನಾವೇನು ಮಾಡೋಣ ಇನ್ನು 28 into 11 ಅಂತ ಬರ್ಕೋಬೋದಲ್ವಾ. ಸೊ 2 ಈ ಕಡೆ 2 ಡಿವೈಡೆಡ್ ಬೈ, ಸೊ 8 2 + 8 ಎಷ್ಟು 10, 1 ಕ್ಯಾರಿ 2 + 1 ಎಷ್ಟು 3, 308. ಸೊ 11 ಟೇಬಲ್ ಟ್ರಿಕ್ ಗೊತ್ತಲ್ಲ. ಸೊ 308, ಓಕೆನಾ. 25th ಕ್ವಶನ್. ಎ ಸಮ್ ಆಫ್ 10,000 ಅಮೌಂಟ್ಸ್ ಟು 12,321 in 2 years at a certain rate of interest per annum compound annually. The rate of interest per annum is, ಓಕೆನಾ. ಸೊ ಕಾಂಪೌಂಡೆಡ್ ಆ್ಯನ್ಯುವಲ್ ಅಂತ ಕೊಟ್ಟಿರುತ್ತೆ. ಸೊ ಇದು 10,000 321. ಸೊ 2 years ಮೀನ್ಸ್ ಏನು ಸ್ಕ್ವೇರ್ ರೂಟ್. ಸೊ ಇದೆಷ್ಟು 100, ಇದೆಷ್ಟಾಯಿತು 111. ಹಾಗಾದರೆ ಎಷ್ಟು ಪರ್ಸೆಂಟು 11%, ಓಕೆನಾ. ಇಷ್ಟೇ ಸಿಂಪಲ್. ಸೊ 26th ಕ್ವಶನ್. What sum of money will amount to 2,280 at 5% per annum simple interest in 5 years? ಓಕೆನಾ. ಸೊ ಯಾವ ಅಸಲು ವರ್ಷಕ್ಕೆ 5% ಸರಳ ಬಡ್ಡಿಯಲ್ಲಿ 5 ವರ್ಷಗಳಲ್ಲಿ 2,280 ಆಗುತ್ತದೆ ಅಂದರೆ ಅಮೌಂಟ್ ಕೊಟ್ಟಿದ್ದಾರೆ. ಸೊ 5 into 5 ಎಷ್ಟು 25, 25 ಪ್ಲಸ್ 100 ಎಷ್ಟು 125. ಸೊ 125 ವ್ಯಾಲ್ಯೂ ಎಷ್ಟು 2. ಆದರೆ ನಾವು ಎಷ್ಟು ಫೈಂಡ್ ಔಟ್ ಮಾಡಬೇಕು 100. ಸೊ 4 ಜಾ 5 1 ಜಾ 5 4 ಜಾ 20, 2 ಉಳಿತು 28 ಉಳಿತು. 28 ಮೀನ್ಸ್ 5 ಜಾ
30 ಉಳಿತು 456 ಇಂಟು 4 ಅಲ್ವಾ 6 4 ಜಾ 24 2 ಕ್ಯಾರಿ 4 5 ಜಾ 20 ಪ್ಲಸ್ 2 22 2 ಕ್ಯಾರಿ 4 4 ಜಾ 16 ಪ್ಲಸ್ 2 18 is 18 20 है ना 27th question. Sapna invested 22,800 on simple interest, partly at 14% per annum and partly at 7% per annum. If she earns equal interest from the two investment after 6 years, then find the sum invested at 14% per annum. ಸ್ವಪ್ನ 22,800 ರೂಪಾಯಿನ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡುತ್ತಾರೆ. ಒಂದು ಭಾಗವನ್ನು ವಾರ್ಷಿಕ 14% ದರದಲ್ಲಿ ಮತ್ತು ಇನ್ನೊಂದು ಭಾಗವನ್ನು 7% ದರದಲ್ಲಿ ಹೂಡಿಕೆ ಮಾಡುತ್ತಾರೆ. 6 ವರ್ಷಗಳ ನಂತರ ಎರಡು ಹೂಡಿಕೆಗಳಿಂದ ಸಮಾನ ಬಡ್ಡಿಯನ್ನು ಪಡೆದರೆ 14% ದರದಲ್ಲಿ ಹೂಡಿಕೆ ಮಾಡಿದ ಮೊತ್ತವನ್ನು. ಸೊ ಸಮಾನ ಅಂತ ಬಂದಾಗ ಈಕ್ವಲ್ ಇಂಟ್ರೆಸ್ಟ್ ಫ್ರಮ್ ಟು ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ಇಲ್ಲಿ ನಮ್ಗೆ ಏನಾಗುತ್ತೆ, ಸೊ ಆರ್ ಏನಾಗುತ್ತೆ, ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/p. ಸೊ 4:3 ಆದರೆ ಪಿ ಏನಾಗುತ್ತೆ 3:4 ಆಗುತ್ತೆ. ಇದು ನೆನ್ಪಿಟ್ಕೊ, ಓಕೆನಾ. ಸೊ ಹಾಗಾದರೆ ಮೊದಲು ಎಷ್ಟು ಪರ್ಸೆಂಟೇಜು 14% ರೇಟು, ನೆಕ್ಸ್ಟ್ ಎಷ್ಟು ಪರ್ಸೆಂಟು 7%, ಓಕೆನಾ. ಈಗ ಪಿ ಏನಾಗುತ್ತೆ 7% ಇಷ್ಟು 14% ಆಗುತ್ತೆ. ಸೊ ಓಕೆನಾ. ಸೊ ಟೋಟಲ್ ಎಷ್ಟಾಯಿತು 21. ಸೊ 21ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 22,800. ಅವ್ರೇನು ಕೇಳಿದ್ದಾರೆ, ಸಮ್ ಇನ್ವೆಸ್ಟೆಡ್ ಅಟ್ 14% ಪರ್ ಆ್ಯನಮ್. ಈಗ 14% ಎಷ್ಟಿದೆ 7 ಅಲ್ವಾ. ಸೊ ಇಂಟು 7 7 1 ಜಾ 7 3 ಜಾ 3 1 ಜಾ 3 7 ಜಾ ಎಷ್ಟು 21, 1 ಉಳಿತು 18 ಮೀನ್ಸ್ 0 ಮಾಡಿದ್ರೆ 7,600 ಅಲ್ವಾ. Sapna invested 21,900 on simple interest, partly at 14% per annum and partly at 10% per annum. If she earns equal interest from the two investments after 2 years, then find the sum invested of 14% per annum. Same question. Rate ಏನಾಗುತ್ತೆ 14:10. ಪ್ರಿನ್ಸಿಪಲ್ ಏನಾಗುತ್ತೆ 10:24. 24ನ ವ್ಯಾಲ್ಯೂ ಎಷ್ಟು ಪ್ರಿನ್ಸಿಪಲ್ಲು 21,900. ಸೊ 14% ಬೇಕು. 14% ಎಷ್ಟಿದೆ 24 1 ಜಾ 24 9 ಜಾ 24 9 ಜಾ ಎಷ್ಟು 240 ಎಷ್ಟು 216 ಅಲ್ವಾ. ನೆಕ್ಸ್ಟ್ ಉಳಿತು 30 ಮೀನ್ಸ್ 1 ಜಾ ಎಷ್ಟು ಉಳಿತು 60 ಮೀನ್ಸ್ 2 ಜಾ 48 ಎಷ್ಟು ಉಳಿತು 120 ಮೀನ್ಸ್ 24 5 ಜಾ. ಸೊ 9125 ಎಷ್ಟು 9125 ಇದು ಆನ್ಸರ್, ಓಕೆನಾ. ಸೇಮ್ ಕ್ವಶನ್, ಇದೇ ಥರ ತುಂಬ ಕ್ವಶನ್ಸ್ ಕೇಳಿದ್ದಾರೆ, ಹಾಗಾಗಿ ನಾನು ತುಂಬ ಕ್ವಶನ್ಸ್ ತೊಗೊಂಡಿದ್ದೀನಿ. Sapna invested 20,000 on simple interest, partly at 12% per annum and partly at 13% per annum. If she earns equal interest from the two investments after 7 years, then find the sum invested 12%. Same 12% to 12%. Total ಎಷ್ಟು 25 ಪ್ರಿನ್ಸಿಪಲ್. ಎಷ್ಟಕ್ಕೆ ಇದು ಯಾವ್ದು ಫೈಂಡ್ ಮಾಡಬೇಕು 12 ಮೀನ್ಸ್ 13. ಸೊ 25 1 ಜಾ 25 8 ಜಾ 200. ಸೊ 8,000 ಇಂಟು 13 ಎಷ್ಟು 13 8 ಜಾ 14 ಅಲ್ವಾ. ಸೊ ಸ್ಟಾರ್ಟಿಂಗ್ 104 ಬರಬೇಕು, ಒಂದೇ ಆಪ್ಷನ್ನೇ, ಓಕೆನಾ. ಸೊ ಈ ಥರ. ಸೊ ಈ ಕ್ವಶನ್ ಸೇಮ್ ಕ್ವಶನ್ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇಷ್ಟು ಸಿಂಪಲ್ ಇಂಟ್ರೆಸ್ಟ್ದು. ಇದೇ ಥರ ಎಲ್ಲ ಟಾಪಿಕ್ಸನ್ನು ಮಾಡೋಣ. ಇವು ಟೋಟಲಿ ಫುಲ್ಲಿ ಅಪ್ಡೇಟೆಡ್ ಕ್ವಶನ್ಸ್. 2025 ಇರುವಂಥ ಎಲ್ಲ ಕ್ವಶನ್ಸ್ನ ಒಳ್ಳೊಳ್ಳೆ ಕ್ವಶನ್ಸ್ನ ಪಿಕ್ ಮಾಡಿದ್ವಿ, ಓಕೆನಾ. ಈ ಒಂದು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.